ಇದು ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ. ಇದು ಜೂಲಾಜಿಲಿ ನಾವು ಭೇಟಿ ಕೊಟ್ಟಿದ್ದೀವಿ. ನವೀನ್ ಪ್ಯಾಟಿಪಲ್ಲಿ ಸರ್ ಇಲ್ಲಿ ಜೂಲಾಜಿಲಿ ನಮಗೆ ತುಂಬ ಒಳ್ಳೆಯ ಮಾಹಿತಿನ ಹೇಳ್ಕೊಟ್ರು. ಮತ್ತು ತುಂಬ ಸ್ಪೀಸೀಸ್ ಬಗ್ಗೆ ಅಕ್ವಾಟಿಕ್ ಸ್ಪೀಸೀಸ್ ಮತ್ತು ಭೂಮಿ ಮೇಲೆ ವಾಸಿಸುವ ಪ್ರಾಣಿಗಳು, ನಶಿಸಿ ಹೋಗಿದ್ದು, ಇನ್ನು ಹಳ್ಳಿಚಾಲಿರುವ ಜೀವಿಗಳ ಬಗ್ಗೆ ಅಪಾರವಾದ ಮಾಹಿತಿ ಕೊಟ್ಟು ಮತ್ತು ವಿಜಯವಾಣಿಯಲ್ಲಿ ಅವರು ತಮ್ಮ ಅಂಕಣವನ್ನು ಅಲ್ಲಿ ಬರೀತಾರೆ. ನಾವು ಸಂಡೇವನ್ನು ಓದ್ತೀವಿ ನ್ಯೂಸ್ ಪೇಪರಲ್ಲಿ. ಇದು ತುಂಬ ಒಳ್ಳೆಯ ಒಂದು ಅದ್ಭುತ ಪರಿಚಯ. ನಮಗೆ ಹೆಚ್ಚಿನ ಜ್ಞಾನವನ್ನು ಇಲ್ಲಿ ಸಿಕ್ತು. ನಾವು ಮುಂದೆ ಇನ್ನೂ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕು, ಪರಿಸರದ ಬಗ್ಗೆ ಚಿಂತನೆ ಮಾಡಬೇಕು, ಪರಿಸರವನ್ನು ಕಾಪಾಡಬೇಕು. ಹಾಗೆ ಎಲ್ಲ ಜೀವಿಗಳನ್ನು ನಾವು ಸ್ವಲ್ಪ ರಕ್ಷಣೆ ಮಾಡಬೇಕಂತ ಕೇಳ್ಕೊತೀವಿ. ಹಾಗೆ ಎಲ್ಲರೂ ಬಂದು ನಾವು ನೋಡ್ಕೊಂಡು ಹೋಗಬೇಕು. ಇದನ್ನು ಚೆನ್ನಾಗಿದೆ ಇದು ಮ್ಯೂಸಿಯಂ. ನಾನು ಅಜಯ್ ಹಿರೇಮಠ. ನಾನು ಗಜೇಂದ್ರ ಗಜೇಂದ್ರಗಢದಿಂದ ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡ ಇಲ್ಲಿ MSc ಕೆಮಿಸ್ಟ್ರಿನ ಓದ್ತಾ ಇದ್ದೀನಿ. ನಾವು ಇವತ್ತು ಕರ್ನಾಟಕದ ಅತಿ ದೊಡ್ಡದ ಜಿಯೋಲಜಿ ಮ್ಯೂಸಿಯಂ ಆದಂತಹ ಕರ್ನಾಟಕ ಸೈನ್ಸ್ ಕಾಲೇಜಲ್ಲಿರುವಂಥ ಮ್ಯೂಸಿಯಂಗೆ ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿದ್ವಿ. ಇಲ್ಲಿ ನವೀನ್ ಪ್ಯಾಟಿಪಲ್ಲಿ ಸರ್ ಅಂತ ಅವ್ರ ಅಂಡರಲ್ಲಿರೋಂಥ ಮ್ಯೂಸಿಯಮ್ಗೆ ಭೇಟಿ ನೀಡಿದ್ವಿ. ಅವರು ಒಳ್ಳೆಯ ಮತ್ತು ಇನ್ಫಾರ್ಮೇಟಿವ್ ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಎಲ್ಲ ನಮಗೆ ಶೇರ್ ಮಾಡಿದ್ದಾರೆ. ಇವೆಲ್ಲ ನಮಗೆ ಮುಂದೆ ಅನುಕೂಲ ಆಗ್ತವೆ. ಮತ್ತು ಪ್ರಾಣಿಗಳನ್ನ ನಾವು ಎಲ್ಲ ರೀತಿಯಿಂದ ಉಳಿಸ್ಕೋಬೇಕು ಮತ್ತು ಅವುಗಳ ಬಗ್ಗೆ ತಿಳ್ಕೊಬೇಕಂತ ಹೇಳ್ಕೊಡೋದಕ್ಕೆ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಎಲ್ಲರೂ ವಿಸಿಟ್ ಮಾಡಿ ಚೆನ್ನಾಗಿದೆ. ನನ್ನ ಹೆಸರು ಕೀರ್ತಿ ಅಣಿಗೋಳು. ನಾನು ಕರ್ನಾಟಕ ಸೈನ್ಸ್ ಕಾಲೇಜ್ ಒಳಗೆ MSc ಕೆಮಿಸ್ಟ್ರಿ ಮಾಡತ್ತೀನಿ. ನಮ್ದು ಪ್ರಾಜೆಕ್ಟ್ ಕೊಟ್ಟಿದ್ರು. ಸೊ ನಾವು ಇಲ್ಲೇ ಕರ್ನಾಟಕ ಸೈನ್ಸ್ ಕಾಲೇಜ್ ಒಳಗೆ ಮ್ಯೂಸಿಯಂ ಐತಿ, ಅಲ್ಲೇ ಭೇಟಿ ನೀಡಿದ್ವಿ ನಾವು ನಮ್ಮ ಫ್ರೆಂಡ್ಸ. ಇಲ್ಲಿ ಎಲ್ಲ ಸ್ಪೆಸಿಮೆನ್ಸ್ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲದವ್ರು ಅಂತ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತದು. ನವೀನ್ ಸರ್ ನಮಗೆ ಗೈಡ್ ಮಾಡಿದ, ಚಲೋ ಆಯ್ತು. ಎಲ್ಲರೂ ಬಂದು ವಿಸಿಟ್ ಮಾಡಿರಿ. ಥ್ಯಾಂಕ್ ಯು.